ಸೊ ಮಿಸ್ಟರ್ ಕಾರ್ಸ್ಗೆ ಏನಾದ್ರು ನೀವು ಬಂದಿದ್ದೀರಾ ಅಂತಂದ್ರೆ ಜಸ್ಟ್ 50,000 ತಗೊಬನ್ನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಗುಡ್ ಕಂಡೀಷನ್ ಕ್ವಾಲಿಟಿ ಕಾರ್ಗಳು ಸಿಗುತ್ತೆ. ಯಾವ್ಯಾವ ಕ್ವಾಲಿಟಿ ಕಾರ್ ಸಿಗುತ್ತೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ಸೊ ಮುಂದೆ ಬನ್ನಿ. ಹೇಗೆ ತಾರ್ ಕಾರ್ ಬೇಕಾ, 23 ಮಾಡಲು 4x4 ಅಂದರೆ 4 ವೀಲ್ ಡ್ರೈವ್ ಬುಕ್ ಮಾಡಿದ್ರೆ 4 ತಿಂಗಳು ಬೇಕು. ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಸೊ ಇಮಿಡಿಯೇಟಾಗಿ ತಗೊಂಡು ಹೊಂಟೋಗ್ಬೋದು. ಲೋನ್ ಮೇಲೆ ಹೋಗ್ತೀರಾ 80% ಲೋನು ಕೂಡ ಮಾಡ್ಕೊಡ್ತಾರೆ. ಈಕೋ ಗಾಡಿ ಮ್ಯಾಗ್ವಿಲ್ ಇರೋದು ನೋಡಿದ್ದೀರಾ, ಸೊ AC ಇರೋದು ಮಾತ್ರ ನೋಡಿರ್ತೀರಾ. ನ್ಯೂ ಮಾಡಲು 25 ಮಾಡಲು ಮ್ಯಾಗ್ವಿಲ್ ಕೂಡ ಬರುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲೇಷನ್ 1 ಲಕ್ಷ ಮಾಡೋರು ಇದಕ್ಕೆ. ಸ್ವಿಫ್ಟ್ಗಳಲ್ಲಿ ನೋಡಿ ಫುಲ್ಲು ಕೊಲಾಬ್ರೇಟ್ ಆಗ್ಬಿಟ್ಟವ್ರೆ ಅನ್ಸುತ್ತೆ ಸ್ವಿಫ್ಟ್ ಕಂಪ್ನಿಯವ್ರಿಗೆ, ಅಂದರೆ ಮಾರುತಿ ಕಂಪ್ನಿಯವ್ರಿಗೆ. ಬರೀ ಸ್ವಿಫ್ಟ್ ಡಿಸೈರು ಆಪಲ್ ಸೇಪ್ ಅವೇ ತುಂಬವೇ ನೋಡಿ. ಸ್ವಿಫ್ಟ್ ಡಿಸೈರು ಆಪಲ್ ಸೇಪಲ್ಲಿ ಸಿಗುತ್ತೆ. ಸೊ ಆಪಲ್ ಸೇಪಲ್ಲಿ ಬ್ಲೂ ಕಲರ್ ಬೇಕಾ, ಇದು ಸಿಗುತ್ತೆ. ಆ್ಯಂಡ್ ಇನ್ನೊಂದು ರೆಡ್ ಕಲರ್ ಬೇಕಾ, ಇದು ಸಿಗುತ್ತೆ. ಕಡಿಮೆ ಅಂದರೆ ಕಡಿಮೆ ಓಡಿರೋ, ಬರೀ ಕಡಿಮೆ ಓಡಿರೋ ತಂದಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಕಾರ್ ಅಂತ ಪೋಲೋ ಲವರ್ಸ್ಗೆ ರೆಡ್ ಕಲರ್ ಪೋಲೋ ಕೂಡ ಸಿಗುತ್ತೆ. ಗ್ರೇ ಕಲರಲ್ಲಿ ಡಾರ್ಕ್ ಗ್ರೇ ಕಲರ್ ಸ್ವಿಫ್ಟ್ 2 ಇದೆ, ಲೈಟ್ ಗ್ರೇ ಕಲರ್ದು ಆ್ಯಂಡ್ 1 ಇದೆ. ಕಾಣಿಸ್ತಿದ್ಯಾ? ಸೊ ಬನ್ನಿ ಬೇಗ ಓಲಿ, ಟೈಮ್ ಆಗ್ಬಿಡುತ್ತೆ, ತೋರಿಸ್ಬಿಡ್ತೀನಿ. ಫುಲ್ ಡೀಟೇಲ್ಸ್ ಬೇಕು ನಿಮಗೂ. ಸೊ ಅದಾದಮೇಲೆ ಟಾಟಾ ಟಿಯಾಗೋ ನೋಡ್ತಾ ಇರ್ಬೋದು. ಆ್ಯಂಡ್ XZ ವೇರಿಯಂಟಲ್ಲಿ ಸಿಗ್ತಾ ಇರುವಂಥದ್ದು. ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ ಅಂತಂದರೆ ಇದು ಕೂಡ ನಿಮಗೆ 19 ಮಾಡಲು ಸಿಂಗಲ್ ಓನರು ಸನ್ ರೂಫ್ ಇರುವಂಥದ್ದು. ಬಟನ್ ಸ್ಟಾರ್ಟ್ ಸಿಗ್ತಾ ಇದೆ ಆ್ಯಂಡ್ ಫುಲ್ಲಿ ಟಾಪ್ ಆ್ಯಂಡ್ ಆಗಿ ಸಿಗ್ತಾ ಇರುವಂಥದ್ದು. ಗ್ರ್ಯಾಂಡ್ ಐಟಮ್ ಬೇಕಾ, ಇದು ಸಿಗುತ್ತೆ. ಕ್ರೆಟಾ ಗಾಡಿನ ತುಂಬ ಜನ ಹುಡುಕ್ತಾ ಇರ್ತಾರೆ, ಯಾಕೆಂತಂದರೆ ಒಳ್ಳೆ ಕಂಫರ್ಟಬಲ್ ಇದೆ ಅಂತ. ಅದು ಕೂಡ ಟಾಪ್ ಆ್ಯಂಡು ಪುಷ್ ಬಟನ್ ಸ್ಟಾರ್ಟಲ್ಲಿ ಸಿಗ್ತಾ ಇದೆ. ಅದು ಪ್ಯಾರಾನೋಮಿಕ್ ಸನ್ ರೂಫಲ್ಲಿ ಸಿಗ್ತಾ ಇರುವಂಥದ್ದು ಗುರು. ಆ್ಯಂಡ್ ಇದ್ರ ಪ್ರೈಸ್ ಎಷ್ಟು ಅಂತನಾ, ಸೊ ಪ್ರೈಸು ಫುಲ್ ವಿಡಿಯೋದಲ್ಲಿ ನೋಡಿ ಯಾವ್ಯಾವ ಗಾಡಿ ಇದೆ ಅಂತ ಮಾತ್ರ ತಿಳಿಸ್ಕೊಡ್ತೀನಿ ಇವಾಗ. ಸೊ ಇದು ನೋಡ್ತಾ ಇರ್ಬೋದು. ಆ್ಯಂಡ್ ರೆನಾಲ್ಟ್ ಡೆಸ್ಟರ್ ಕೂಡ ಸಿಗುತ್ತೆ ನ್ಯೂ ಶೇಪಲ್ಲಿ. ಇವ್ರ ಹತ್ರ ಕ್ವಾಲಿಟಿ ಕಾರ್ಗಳು ಕಡಿಮೆ ಓಡಿರುವಂಥದ್ದು, ಸಿಂಗಲ್ ಓನರ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. 6 ಏರ್ ಬ್ಯಾಗ್ ಇರುವಂಥ ಸೇಫ್ಟಿ ಪರ್ಪಸ್ ಇಕೋ ಸ್ಪೋರ್ಟ್ಸು. ಏರ್ ಬ್ಯಾಗೇ ಬೇಡ ಗುರು, ಗೇಟ್ ನೋಡಿ ಹೆಂಗೈತೆ. ಇನೋವಾ ನೋಡ್ತೀರಾ ಅಂತಂದ್ರೆ ನೋಡಿ, ಒಂದು ಅಲ್ಲೊಂದು 2 3 ಇನೋವಾ ಸಿಗುವಂಥದ್ದು. ಇನೋವಾದ್ರ ಜೊತೆಲಿ ಇನೋವಾ ಕ್ರಿಸ್ಟಾ ಬೇಕಾ, ಅದು ಸಿಗುತ್ತೆ. ಅದ್ರ ಜೊತೆಲಿ ನೀವೇನಾದರೂ ಮ್ಯಾನ್ಯುವಲ್ಲು ಆಟೋಮೆಟಿಕ್ಕು ಈ ಥರ ಗಾಡಿಗಳು ನೋಡ್ತಾ ಇದ್ದೀರಾ ಅಂದರೆ ಅದು ಕೂಡ ಸಿಗುತ್ತೆ. ತುಂಬ ಕಡಿಮೆ ಓಡಿರೋದು, ಸಿಂಗಲ್ ಓನರು. ಇಲ್ಲೇನಾದ್ರು ನೀವು 50,000 ತನ್ನಿ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಗಾಡಿ ತೊಗೊಂಡೋಗ್ಬೋದು. ದೊಡ್ಡ ಗಾಡಿಗೆಲ್ಲ 50,000 ಕೇಳಬೇಡಿ, ಯಾಕೆಂದರೆ ಇನೋವಾ ಕ್ರಿಸ್ಟಾಗೆ 50,000 ಆಗುತ್ತಾ, ಮಿನಿಮಮ್ 1.5 ಲಕ್ಷ 2 ಲಕ್ಷದ ಒಳಗಾಗುತ್ತೆ. ಇವಕ್ಕೆಲ್ಲ 1 ಲಕ್ಷ ಆಗುತ್ತೆ ಈ ಥರ ಗಾಡಿಗಳು. ಸೊ ಮಿನಿಮಮ್ ಏನಾದ್ರು ನಾರ್ಮಲ್ 5 ಸೀಟರ್ ಗಾಡಿಗಳೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಒಂದು 5 ಲಕ್ಷ 50,000. ಇನ್ನು ಮಿಕ್ಕಿದ್ಕೆಲ್ಲ 1.5 ಲಕ್ಷ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮೋರ್ ಇನ್ಫಾರ್ಮೇಷನು ಬನ್ನಿ ಇವಾಗ ಯಾವ್ಯಾವ ಪ್ರೈಸಲ್ಲಿ ಯಾವ್ಯಾವ ಗಾಡಿ ಸಿಗುತ್ತೆ, ಯಾವ್ಯಾವ ಕಂಡೀಷನಲ್ಲಿ ಯಾವ್ಯಾವ ಕ್ವಾಲಿಟಿ ಇದೆ ಅಂತ. ಅದ್ರ ಜೊತೆಲಿ ಎಷ್ಟು ಜನ ಗಾಡಿ ತೊಗೊಂಡವ್ರೆ ಅಂತ. ಸೊ ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಹ್ಯಾಪಿ ಕಸ್ಟಮರ್ಸ್ ಮಿಸ್ಟರ್ ಕಾರ್ಸಲ್ಲಿ ತೊಗೊಂಡಿರುವಂಥದ್ದು. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಈ ಕಡೆನೂ ತೋರಿಸ್ತೀನಿ ಮೇಡಮ್, ಆ ಕಡೆನೂ ತೋರಿಸಿ ಮ್ಯಾಮಗೆ. ಸೊ ಇಲ್ಲಿ ಇಷ್ಟು ಮಾತ್ರ ಅಲ್ಲ, ಇನ್ನೂ ಬ್ಯಾನರ್ಗಳು ರೆಡಿ ಆಗ್ತಾನೆ ಇದೆ. ಗಾಡಿಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಕ್ವಾಲಿಟಿ ಕಾರ್ಗಳು ಕಡಿಮೆ ಪ್ರೈಸ್ಗೆ ಸಿಗ್ತಾ ಇರೋದ್ರಿಂದ. ಸೊ ಮಿಸ್ಟರ್ ಕಾರ್ಸಲ್ಲಿ ಆಲ್ಮೋಸ್ಟ್ ಅವಾಗಲೇ ಹೇಳ್ದಂಗೆ ಫುಲ್ಲು ಬಂದು ನ್ಯೂ ಸ್ಟಾಕ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಸ್ಟಾಕ್ನ ರೀಲೋಡ್ ಮಾಡಿಬಿಟ್ಟವ್ರೆ. ಇವಾಗ ಫಸ್ಟು ನೋಡಿದ್ರೆ ತಾರ್ ಇದೆ, ಅದು 4x4 ಅಂದರೆ 4 ವೀಲ್ ಡ್ರೈವ್ ಅಂತ ಹೇಳ್ಬೋದು. ಸರ್ ಯಾವ ಮಾಡಲ್ ಇದು? ಸರ್ ಮಹೇಂದ್ರ ತಾರ್ 4x4 ಹಾಟ್ ಆಫ್ ಡೀಸೆಲ್ ಗಾಡಿ ಇದು. ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. 2023 ಮಾಡಲ್ ಸರ್ ಇದು. 23 ಮಾಡಲು ಜಸ್ಟು 65,000 ಅಷ್ಟೇ ಡ್ರಿವನ್ ಆಗಿರುವಂಥದ್ದು. ಇಂಟೀರಿಯರ್ ನೋಡ್ತಾ ಇದ್ದರೆ ಎಷ್ಟು ಮಸ್ತಾಗಿದೆ ಅಂತ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ನಿಮಗೆ 2 ಪವರ್ ವಿಂಡೋ ಬರುತ್ತೆ ಆ್ಯಂಡ್ 4 ವೀಲ್ ಡ್ರೈವ್ ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನೋಡಿದ್ದೀರಾ. ಸೊ ತುಂಬ ಕಡಿಮೆ ಓಡಿರುವಂಥದ್ದು, ಅದು ಸಿಂಗಲ್ ಓನರಲ್ಲಿ ಸಿಗೋದೇ ಇಲ್ಲ. ಸೊ ನೀವು ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ ನಮ್ದು ಆಸ್ಕಿಂಗ್ ಪ್ರೈಸ್ 14,45,000 ಇದೆ. ಫೈನಲ್ ಪ್ರೈಸು ಸರ್ 1395 ಮಾಡ್ಕೊಡ್ತೀವಿ ಸರ್. ಓಕೆ, ಲೋನ್ ಮೇಲೆ ಹೋದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? 1 ಲಕ್ಷದಿಂದ 1.5 ಲಕ್ಷ ಮಾಡಿ ಸಾಕು. ಸೊ ನಮ್ಮ ಮುಂದ್ಗಡೆ ಈಕೋ ಇದೆ ನೋಡ್ತಾ ಇರ್ಬೋದು, ಗ್ರೇ ಕಲರ್ ಇರುವಂಥದ್ದು. ಸರ್ ಯಾವ ಮಾಡಲ್ ಇದು? ಸರ್ 25 ಮಾಡಲ್ ಸರ್. ಓಕೆ, 2025. ಸೊ ಅಲೆವೆಲ್ಸ್ ಬರುತ್ತೆ ಸರ್ ಇದು ಟಾಪ್ ಎಂಡ್ಗೆ? ಸರ್ ಇವ್ರ ಎಕ್ಸ್ಟ್ರಾ ಫಿಟ್ಟಿಂಗ್ 1.5 ಲಕ್ಷಕ್ಕೆ ಹಾಕಿದ್ದಾರೆ ಸರ್. ಓಕೆ, ಈ ಸೀಟ್ ಕವರ್ಸ್ ಮ್ಯಾಗ್ ವೀಲ್ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಹತ್ರ ಎಲ್ಲ ಹಾಕಿದ್ದಾರೆ. ಓಕೆ, ಈಗೋಗಿ ಆಲ್ಮೋಸ್ಟ್ ಮ್ಯಾಗ್ ವೀಲ್ ನೋಡೇ ಇಲ್ಲ ಯಾವ ಗಾಡಿ, ಇದೇ ಗಾಡಿ ನೋಡ್ತಾ ಇರೋದು. ಸೊ ಅದು ಕೂಡ ನಿಮಗೆ ಇಂಟೀರಿಯರ್ ನೋಡಿ ಎಷ್ಟು ಸಖತ್ತಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಮ್ಯಾನುವಲ್ AC ಬರುತ್ತೆ ಆ್ಯಂಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು. ಸೊ AC ಗಾಡಿ 25 ಮಾಡಲು ಒಳ್ಳೆ ಮಾಡಿಫಿಕೇಶನ್ ಮಾಡಿಸಿರೋ ಅಲೋ ವೀಲ್ಸು ಕೂಡ ಇರ್ಬೋದು. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ರಿ ಇದಕ್ಕೆ? ಸರ್ ಈ ಗಾಡಿ ನಮ್ಮ ಲಾಸ್ಟ್ 6,25,000 ಇದೆ. ಇವಾಗ ಆಫರ್ ಪ್ರೈಸ್ ಫೈನಲ್ 585 ಆಗುತ್ತೆ ಸರ್. ಸೊ ಇದು ಲೋನ್ ಕೂಡ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? ಸರ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಸೊ ವೈಟ್ ಕಲರು ಆ್ಯಂಡ್ ಸ್ವಿಫ್ಟ್ ಡಿಸೈರ್ ಇರುವಂಥದ್ದು. ಯಾವ ಮಾಡಲು ಸರ್ ಇದು? ಸರ್ 2021 ಮಾಡಲ್ ಸಿಂಗಲ್ ಓನರ್ VXI ಗಾಡಿ ಸರ್ ಇದು, ಸ್ವಿಫ್ಟ್ ಡಿಸೈರ್. ಸೊ ನಿಮಗೆ LED ಹೆಡ್ಲೈಟು ಕೂಡ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟು. ಅದ್ರ ಜೊತೆ ನೋಡಿದ್ರೆ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಬಾಡಿ ಲೈನ್ ಕೂಡ ನೋಡ್ಕೊಳ್ಳಿ, ಸಿಂಗಲ್ ಕ್ರಾಚ್ ಆಗಲಿ ಡೆಂಟ್ ಆಗಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ ಕ್ಲೋಸಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು. ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುವಂಥದ್ದು. ಇದರಲ್ಲಿ ನಿಮಗೆ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ಮ್ಯಾನುವಲ್ AC ಇದೆ ನೋಡ್ತಾ ಇರ್ಬೋದು, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೀಟ್ ಕೂಡ ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟು ಒಳ್ಳೆ ಥೀಮಲ್ಲಿ ಇಟ್ಕೊಂಡು ಇನ್ಸ್ಟಾಲೇಷನ್ ಮಾಡಿಸಿದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು. ಒಳ್ಳೆ ಬೂಟ್ ಸ್ಪೇಸ್ ಬೇಕು ಅನ್ನೋರಿಗೆ ಈ ಗಾಡಿ ಬೆಸ್ಟ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಓಡಿರೋದು ಅಷ್ಟೇ ತುಂಬ ಕಡಿಮೆ ಓಡಿದೆ ಅಲ್ವಾ ಸರ್ ಇದು? ಸರ್ ಬರೀ 38,000 ಓಡಿದೆ ಸರ್. 38,000 ಡ್ರಿವನ್ ವಿತ್ ಶೋರೂಮ್ ರೆಕಾರ್ಡ್ಸ್. ಯಾವುದೇ ಡೆಂಟು ಸ್ಕ್ರಾಚು ರೀಪೇಂಟು ಆಕ್ಸಿಡೆಂಟ್ ಹಿಸ್ಟ್ರಿ ಆ ಥರ ಏನೂ ಇಲ್ಲ, ಜೆನ್ಯೂನ್ ಗಾಡಿ ಸರ್ ಅದು. ಸೊ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? ಈ ಗಾಡಿ ನಮ್ಮ ದಾಸ್ಮೇಲೆ 7,45,000 ಇದೆ. ಇವಾಗ ಆಫರ್ ಪ್ರೈಸ್ 695 ಮಾಡ್ಕೊಡ್ತೀವಿ ಸರ್. 695 ಮಾಡ್ಕೊಡ್ತೀವಿ. ಅದ್ರದ್ದು ಆನ್ ಟೇಬಲ್ ಬನ್ನಿ ಒಂದು 50,000 ಹೆಚ್ಚು ಕಡಿಮೆ ಮಾತಾಡ್ಬೋದು. ಓಕೆ,
ಸ್ಲೈಡ್ ನೆಗೋಷಿಯಬಲ್ ಕೂಡ ಇದೆ. ಹೌದು ಸರ್. ಓಕೆ, ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್ ಒಂದು 50,000 ಮಾಡಿ ಸರ್ ಸಾಕು. ಬ್ಲೂ ಕಲರ್ ಅಲ್ಲಿ ಆಪಲ್ ಸೇಪ್ ಸ್ವಿಫ್ಟ್ ಇರುವಂತದ್ದು ಯಾವ ಮಾಡಲ್ ಸರ್ ಇದು? ಸರ್ 2018 ಮಾಡಲ್ ಸಿಂಗಲ್ ಓನರ್, ಬರೀ 30,000 ಓಡಿದೆ. 4 ಸಿಲಿಂಡರ್ ಗಾಡಿ ಸರ್. ಈಗ ಮಾರ್ಕೆಟ್ ನಲ್ಲಿ ನಿಮ್ಗೆ ಬರೋದು ಬರೀ 3 ಸಿಲಿಂಡರ್ ಗಾಡಿ, ಅದು ನಿಮ್ಗೆ ಓಡಿಸೋಕೆ ಅಷ್ಟು ಕಂಫರ್ಟ್ ಇರಲ್ಲ. ಈ ಗಾಡಿ 4 ಸಿಲಿಂಡರ್ ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 30,000 ಓಡಿದೆ. ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಆಗಿದೆ ಸರ್. ಓಕೆ, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ ಅಡ್ಜಸ್ಟ್ಮೆಂಟು. ಸೊ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಮ್ಯೂಸಿಕ್ ಸಿಸ್ಟಮು, ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟು ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿರುವಂಥದ್ದು ನೋಡ್ತಾ ಇರ್ಬೋದು. ಆ್ಯಂಡ್ ಲೈನ್ಸ್ ಎಲ್ಲ ನಿಮಗೆ ಬ್ಲೂ, ಗಾಡಿನೂ ಬ್ಲೂ ಸಿಗುವಂಥದ್ದು. ಇದರಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗು ಕೂಡ ಬರುತ್ತೆ. ಸೊ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಮೇಲೆ 6,95,000 ಇದೆ. ಇವಾಗ ಆಫರ್ ಪ್ರೈಸ್ 6,45,000 ಮಾಡ್ಕೊಡ್ತೀವಿ ಸರ್. ಡೌನ್ ಪೇಮೆಂಟು ಒಂದು 50,000 ಮಾಡಿ ಸರ್ ಸಾಕು. ಸೊ ನಿಮಗೆ ಬ್ಲೂ ಬೇಡ ಅಂದರೆ ರೆಡ್ಡಲ್ಲೂ ಕೂಡ ಸಿಗುವಂಥದ್ದು. ಸೊ ಇದು ಹೇಳಿ ಸರ್ ಯಾವ ಮಾಡಲು? ಸರ್ 2019 ಮಾಡಲ್ ಸಿಂಗಲ್ ಓನರ್ ಸರ್, ಬರೀ 59,000 ಓಡಿದೆ. VXI ಪೆಟ್ರೋಲ್ ಗಾಡಿ ಸರ್ ಅದು. ಓಕೆ, ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಲ್ಲ ಗಾಡಿಯೂ ಕೂಡ ನಿಮಗೆ ಶೋರೂಮಲ್ಲಿ ಹೊಸ ಗಾಡಿ ತೊಗೊಂಡೋದು ಫೀಲ್ ಇರುತ್ತೆ, ಯಾಕೆಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ಥರ ನಿಮಗೆ ಗಾಡಿ ಕಂಡೀಷನ್ ಒಳ್ಳೆ ಗುಡ್ ಕಂಡೀಷನ್ ಗಾಡಿಗಳು ಮಾತ್ರ ತಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರೋದು ಬಾಡಿ ಲೈನ್ ಕೂಡ ನಿಮಗೆ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಸಿಂಗಲ್ ಕ್ರಾಚ್ ಆಗಲಿ, ಡೆಂಟ್ ಆಗಲಿ ಇಲ್ಲ. 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ ಅಡ್ಜಸ್ಟ್ಮೆಂಟು. ಸೊ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುವಂಥದ್ದು. ಮ್ಯೂಸಿಕ್ ಸಿಸ್ಟಮು, ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂಥದ್ದು. ಸೊ ಹಾಗೆ ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಡುವೆಲ್ ಏರ್ ಬ್ಯಾಗ್ ಬರುವಂಥದ್ದು. ಸೊ ನೀವು ಅದೇ ರೀತಿ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ, ತುಂಬ ನೀಟಾಗಿದೆ. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಮೇಲೆ 7,25,000 ಇದೆ. ಓಕೆ, ಇವಾಗ ಆಫರ್ ಪ್ರೈಸ್ 6,65,000 ಮಾಡ್ಕೊಡ್ತೀವಿ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? ಸರ್ 50,000 ಮಾಡಿ ಸರ್ ಸಾಕು. 50,000. ಓಕೆ, ಸಿವಿಲು ಡಿಪೆಂಡ್ ಆಗುತ್ತೆ. ನಿಮ್ಮ ಸಿವಿಲು ಕೂಡ ಚೆನ್ನಾಗಿರಬೇಕು. ಸಿಬಿಲ್ ಚೆನ್ನಾಗಿರ್ಬೇಕು, ಪ್ರೊಫೈಲ್ ಚೆನ್ನಾಗಿರಬೇಕು. ಸರ್ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್, ಇದೇ ಮಾಡಲ್ ಇದು? ಸರ್ 2013 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, VXI ವೇರಿಯಂಟ್ ಇದೆ, ಪೆಟ್ರೋಲ್ ಗಾಡಿ ಇದು. ಬೇರೆ 28,000 ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ ಸರ್. ಇದು ಕೂಡ ಫೀಚರ್ ನೋಡ್ತೀರಾ ಅಂದರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು. ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮು, ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು. ಸೊ ಒಳ್ಳೆ ಲೆದರ್ ಸೀಟ್ ಕೂಡ ಇದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 4,65,000 ಇದೆ. ಓಕೆ, ಇವಾಗ ಆಫರ್ ಪ್ರೈಸ್ 4,25,000 ಮಾಡ್ಕೊಡ್ತೀವಿ. 4,25,000 ಮಾಡ್ಕೊಡ್ತೀನಿ. ಬರೀ 28,000 ಓಡಿದ ಸಿಂಗಲ್ ಓನರ್ ಗಾಡಿ ಸರ್. ನೀವು ಮಾರ್ಕೆಟ್ನಲ್ಲಿ ಇಷ್ಟು ಕಡಿಮೆ ಓಡಿದ ಸಿಂಗಲ್ ಓನರ್ ಗಾಡಿ ನಿಮ್ಗೆ ಸಿಗಲ್ಲ, ಎಲ್ಲ 1 ಲಕ್ಷ ಮೇಲೆ ಓಡಿರುತ್ತೆ. ಬರೀ 28,000 ಓಡಿದೆ, ಅಫಿಷಿಯಲ್ ಯೂಸ್ ಮಾಡಿದ್ದಾರೆ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಓಕೆ, ಅದೇ ಥರ ಪೋಲೋ ಸರ್ ಹಾಗೆ ರೆಡ್ ಕಲರಲ್ಲಿ. ಸರ್ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 79,000 ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್, ಯೋಕೋಮಾ ಟೈರ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ನೋಡ್ಬೋದು. ಓಕೆ, ಬಾಡಿ ಲೈನ್ ಕೂಡ ನೋಡ್ಕೋಬಹುದು. ಇಂಟೀರಿಯರ್ ನೋಡ್ತೀರಾ ಅಂತಂದ್ರೆ ಇದಕ್ಕೂ ಕೂಡ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್. ಅಂಡ್ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು. ಸೊ ನೀವು ಸೆಕೆಂಡ್ ರೋನು ಕೂಡ ನೋಡ್ತಾ ಇರ್ಬೋದು. ಅಂಡ್ ನಿಮಗೆ ಫ್ಲೋರ್ ಮ್ಯಾಟು ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಡೀಪ್ ಆಗರು ರೇರ್ ವೈಫರ್ ಕೂಡ ಬರುತ್ತೆ, ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿಗೆ ಮ್ಯಾಸಿವ್ ಆಗಿದೆ. ಸೊ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್ ಇದಕ್ಕೆ? ಈ ಗಾಡಿ ನಮ್ದು ಆಸ್ಮೇಲೆ 6,75,000 ಇದೆ. ಇವಾಗ ಆಫರ್ ಪ್ರೈಸ್ 6,10 ಮಾಡ್ಕೊಡ್ತೀವಿ. 6,10,000 ಮಾಡ್ಕೊಡ್ತೀವಿ ಸರ್. ಓಕೆ, ಸ್ಲೈಡ್ಲಿ ನೆಗೋಷಿಯಬಲ್ ಏನಾದರೂ ಮುಂದೆ ಮಾಡ್ಕೊಡ್ತೀನಿ ಸರ್. ಬನ್ನಿ ಆನ್ ಟೈಮ್ ಬನ್ನಿ, ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ, ಫುಲ್ ಕ್ಯಾಶ್ ಮಾಡಿ, ಏನು ಬೇಕಾದ್ರೂ ಮಾಡಿ ನಾನು ಮಾಡ್ಕೊಡ್ತೀನಿ ಸರ್. ಸರ್ ಎಷ್ಟು ಸ್ವಿಫ್ಟ್ ಇದೆ ಸರ್ ನಿಮ್ಮ ಹತ್ರ? 1 2 3 ಅಲ್ಲೊಂದು 4 5 6 7 ಏನು ಸರ್ ಬರೀ ಮಾರುತಿ ಫುಲ್ ಟೈಅಪ್ ಆಗಿದ್ದೀರಾ? ಹೈಯೆಸ್ಟ್ ಡಿಮ್ಯಾಂಡ್ ಇದೆ ನಮ್ದೆಲ್ಲ. ಶೋರೂಮಿಂದ ಗಾಡಿ ಬರೋದು, ಶೋರೂಮ್ ಎಕ್ಸ್ಚೇಂಜ್ ಮಾಡ್ತಾ ಆ ಗಾಡಿಯೆಲ್ಲ ಇಲ್ಲಿ ಬಂದ್ಬಿಡುತ್ತೆ ಸರ್ ಅದು. ಓಕೆ, ಇದೇಳಿ ಸರ್ ಹಾಗೆ ಗ್ರೇ ಕಲರ್ ಸ್ವಿಫ್ಟು ಯಾವ ಮಾಡಲು? ಸರ್ 2017 ಮಾಡಲ್ ಸಿಂಗಲ್ ಓನರ್ ಇದೆ, ಬರೀ 20,000 ಓಡಿದೆ. ಓಕೆ, ಸೊ ನೀವು ಬಾಡಿ ಲೈನ್ ಕೂಡ ನೋಡ್ಕೋಬೋದು. ಸೊ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್, ಮಿರರ್ ಕ್ಲೋಸಿಂಗ್ ಕೂಡ ಬರುವಂಥದ್ದು. ಪವರ್ ಸ್ಟೇರಿಂಗ್ ಬರುತ್ತೆ. ಆ್ಯಂಡ್ ಇದು ಸೇಫ್ಟಿ ಪರ್ಪಸ್ ನೋಡಿದ್ರೆ ಡುವೆಲ್ ಏರ್ ಬ್ಯಾಗ್ ಬರುವಂಥದ್ದು. ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮು, ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆ್ಯಂಡ್ ಕಂಪ್ನಿ ಕಡೆಯಿಂದ ಬಂದಿರುವಂಥ ಫ್ಯಾಬ್ರಿಕ್ ಸೀಟು ಕೂಡ ನಿಮ್ಗೆ ಸಿಗ್ತಾ ಇರುವಂಥದ್ದು. ಅದೇ ರೀತಿ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು ನೀವು, VXI. ಸೊ ಇದೇನು ಪ್ರೈಸ್ ಕೊಡ್ತಾ ಇದ್ದೀರಾ ಸರ್? ಸರ್ ಈ ಗಾಡಿ ನಮ್ದು ಆಸ್ಮೇಲೆ 5,95,000 ಇದೆ. ಇವಾಗ ಆಫರ್ ಪ್ರೈಸ್ 5,65,000 ಮಾಡ್ಕೊಡ್ತೀವಿ. ಬರೀ 20,000 ಓಡಿದೆ. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಡೌನ್ ಪೇಮೆಂಟು 50,000 ಮಾಡಿ ಸರ್, ಲೋನ್ ಮಾಡ್ಕೊಡ್ತೀವಿ. ಸೊ ಸೇಮು ಮತ್ತೊಂದಿದೆ ನೋಡ್ತಾ ಇರ್ಬೋದು, ಇದೇಳಿ ಸರ್ ಹಾಗೆ. ಸರ್ 2016 ಮಾಡಲ್ 68,000 ಓಡಿದೆ ಸರ್. ಕೆಲವರು ಕೇಳ್ತಾರೆ ಬೇರೆ 20,000 ಓಡಿದೆ ಗಾಡಿ ಅಂದ್ಬಿಟ್ಟು. ಸರ್ ಎಷ್ಟು ಓಡಿದೆ ಅಷ್ಟೇ ನಾವು ಹೇಳ್ತಾ ಇದೀವಿ. ಈ ಗಾಡಿ 68,000 ಹೇಳ್ತಾ ಇದೆ, ಆ ಗಾಡಿ ಬೇರೆ 20,000 ಓಡಿದೆ. ಎಷ್ಟು ಕಿಲೋಮೀಟರ್ ಅಷ್ಟು ಹೇಳ್ತಾ ಇದೀವಿ ಸರ್. ಫ್ಯಾನ್ಸಿ ನಂಬರ್ 2211 ಸಿಗುವಂಥದ್ದು. ಆ್ಯಂಡ್ ನೀವು ಗಾಡಿ ಪ್ರೊಫೈಲು ಕೂಡ ನೋಡ್ಬೋದು ಯಾವ ಥರ ಇಂದ. ಆ್ಯಂಡ್ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ಮಿರರ್ ಕ್ಲೋಸಿಂಗು, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು. ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಮ್ಯಾನ್ಯುವಲ್ AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು. ಸೀಟ್ ನೋಡ್ತಾ ಇದ್ರೆ ಒಳ್ಳೆ ನಿಮಗೆ ಇದು ಆಫ್ಟರ್ ಮಾರ್ಕೆಟಾ ಅಥವಾ ಗಾಡಿಲೇ ಬಂದಿರೋದು ಗೊತ್ತೇ ಆಗ್ತಾಯಿಲ್ಲ, ಯಾಕಂದರೆ ಇದು ಮೇಲೆ ನೋಡ್ರೆ ಫ್ಯಾಬ್ರಿಕ್ ಇದೆ, ಮೇಲೆ ನೋಡ್ರೆ ಲೆದರ್ ಇದೆ ಸೈಡಲ್ಲಿ. ಓಕೆ, ನೀವೇ ಕಮೆಂಟ್ಸ್ ಮಾಡಿ ಗೊತ್ತಿದ್ರೆ. ಸೊ ಅದಾದಮೇಲೆ ನಿಮಗೆ ಸೆಕೆಂಡ್ ರೋ ನೋಡ್ತೀರಾ ಅಂತಂದರೆ 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು, ಒಳ್ಳೆ ಕಂಫರ್ಟಬಲ್ ಆಗಿರುತ್ತೆ. ಸೊ ನೀವು ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಸೊ ಇದಕ್ಕೆ ಬೂಟ್ ಸ್ಪೇಸ್ ನೋಡೋದಾದ್ರೆ ಮ್ಯಾಸಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 2016 ಮಾಡಲ್ 68,000 ಓಡಿದೆ, ಸಿಂಗಲ್ ಓನರ್ ಗಾಡಿ. 5,45,000 ಮಾಡ್ಕೊಡ್ತೀವಿ ಸರ್. ಓಕೆ, ಮತ್ತೊಂದು ಸರ್ ಅಂದರೆ ಡಾರ್ಕ್ ಗ್ರೇ ಬೇಡ ಆದರೆ ಲೈಟ್ ಗ್ರೇಗೂ ಹೋಗ್ಬೋದು. ಸೊ ನೋಡಿ ಗ್ರೇಲು ಎಷ್ಟೊಂಥರ ಇದೆ, ಲೈಟ್ ಡಾರ್ಕು ಆ ಥರ. ಸೊ ಇದೇಳಿ ಸರ್ ಹಾಗೆ. ಸರ್ 2013 ಅಕ್ಟೋಬರ್ ಗಾಡಿ, ZXi ಟಾಪ್ ಅಂಡ್ ಗಾಡಿ ಸರ್ ಇದು. ನಿಮ್ಮ ಮ್ಯಾಗ್ ವೀಲ್ ಎಲ್ಲ ಬಂದ್ಬಿಡುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಬೇರೆ 60,000 ಓಡಿದೆ ಸರ್.
ಓಕೆ, ಸೊ ಇದು ಬಾಡಿ ಲೈನ್ ಕೂಡ ನೋಡ್ಕೊಂಬಿಡಿ. ಆ್ಯಂಡ್ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ ಇದಕ್ಕೂ ಕೂಡ 4 ಡೋರ್ ಪವರ್ನ ಬರುತ್ತೆ, ಸೆಂಟ್ರಲ್ ಲಾಕು ಮ್ಯಾನೇಜ್ಮೆಂಟ್ ಕೂಡ ಬರುವಂಥದ್ದು, ಪವರ್ ಸ್ಟೇರಿಂಗ್ ಬರುತ್ತೆ, ಇದರಲ್ಲೂ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ, ಒಂದು ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ ಆಟೋ ಕಂಟ್ರೋಲ್ AC ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂಥದ್ದು. ಸೊ ನೀವು ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಟೈರ್ ನೋಡಿದ್ರೆ ಬ್ರ್ಯಾಂಡ್ ನ್ಯೂ ಟೈರ್ಸು 4 ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಕೂಡ ಹೇಳ್ಬೋದು. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸರ್ ಈ ಗಾಡಿ ನಮ್ಮ ದಾಸ್ಮಿ 4,85,000 ಇದೆ. ಇವಾಗ ಆಫರ್ ಪ್ರೈಸ್ 4,35,000 ಮಾಡ್ಕೊಡ್ತೀವಿ. ZXi ವಿತ್ ಮ್ಯಾಗ್ವಿಲ್ ಸಮೇತ ಬರೋದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾಗೆ ಟಾಟಾ ಸರ್ 2017 ಮಾಡಲ್ ಸಿಂಗಲ್ ಓನರ್, ಬರೀ 43,000 ಓಡಿದೆ. XZ ವೇರಿಯಂಟ್ ಸರ್ ಇದು, ಬರೀ ಮ್ಯಾಗ್ವಿಲ್ ಮಾತ್ರ ಬರಲ್ಲ, ಮಿಕ್ಕಿದ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಓಕೆ, ಅದೇ ರೀತಿ ಇಂಟೀರಿಯರ್ ಫೀಚರ್ ನೋಡ್ತೀರಾ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಅಂತ ಹೇಳ್ಬೋದು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್ ಅಂತ ನೋಡಿದ್ರೆ ನಿಮಗೆ ಡುವೆಲ್ ಏರ್ ಬ್ಯಾಗ್ ಬರುವಂಥದ್ದು, ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು, ಒಳ್ಳೆ ಲೆದರ್ ಸೀಟ್ ಕೂಡ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲೇಷನ್ ಮಾಡಿಸಿದ್ರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗೆ ನೀವು ಸೆಕೆಂಡ್ ರೋ ನೋಡ್ತೀರಾ ಅಂದರೆ ಒಳ್ಳೆ ಲೆಗ್ ಸ್ಪೇಸ್ ಸಿಗುತ್ತೆ ನಿಮಗೆ, ಅದ್ರ ಜೊತೆಲಿ 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ನಿಮಗೆ ಡಿಫಾಗರು ರೇರ್ ವೈಫರು ಕೂಡ ಬರುವಂಥದ್ದು ಆ್ಯಂಡ್ XZ ಸಿಗ್ತಾ ಇರುವಂಥದ್ದು, ಮ್ಯಾಸಿವ್ ಆಗಿರೋ ಒಂದು ಬೂಟ್ ಸ್ಪೇಸು ಕೂಡ ಸಿಗುತ್ತೆ ನಿಮಗೆ. ಸೊ ಇದೇನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? 4,55,000 ಕೋಟ್ ಮಾಡ್ತಾ ಇದ್ದೀವಿ. ಓಕೆ, 4,10,000 ಮಾಡ್ಕೊಡ್ತೀವಿ ಸರ್. ಓಕೆ, ಅದರಲ್ಲೂ ಕೂಡ ಮುಂದೆ ಬಂದರೆ ಸ್ಲೈಟ್ ನೆಗೋಷಿಯಬಲ್ ಕೂಡ ಇದೆ. ಹೌದು. ಓಕೆ, ಹೋಂಡಾ ಸಿಟಿ ಸರ್ ಹಾಗೆ ಸರ್ 2016 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಅದು ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ. ಹೌದು. ಸೊ ಸನ್ರೂಫ್ ಬರುತ್ತೆ, ಗಾಡಿ ಅಂತೂ ಮಸ್ತಾಗಿದೆ ಗುರು. ಈ ರೋಡಲ್ಲಿ ಹೋಗ್ಬೇಕಾದ್ರೆ 4 ಜನ ತಿರುಗಬೇಕು ಅಂತಂದ್ರೆ ಇದನ್ನ ತೊಗೊಂಬೇಡಿ, ಇಲ್ಲ ನಿಮ್ಮ ಮಕ್ಕಳಿದ್ದಾರೆ ಅಂದರೆ ಅದು ತುಂಬ ಇಷ್ಟಪಡ್ತಾರೆ, ಮೇಲೆ ನಿಂತ್ಕೋಕಿಲ್ಲ. ಸೊ ಅದೇ ರೀತಿ ನೀವು ಗಾಡಿ ಪ್ರೊಫೈಲ್ ನೋಡ್ಕೋಬೋದು. ಟೈರ್ ಪ್ರೊಫೈಲ್ ನೋಡ್ತೀರಾ ಅಂದರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥದ್ದು ಆ್ಯಂಡ್ ನಿಮಗೆ ಕಂಪ್ನಿ ಅಲೋವಿಲ್ಸು ಕೂಡ ಬರುತ್ತೆ, ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ, ಬಾಡಿ ಲೈನ್ ಕೂಡ ನೋಡ್ಕೊಳ್ಳಿ. ಸೊ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು. ಅದ್ರ ಜೊತೆಲಿ ನೋಡೋದಾದ್ರೆ ಸೊ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಏರ್ ಬ್ಯಾಗ್ ಅಂತ ನೋಡಿದ್ರೆ ನಿಮಗೆ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗ್ ಬಂದರೂ ಡ್ಯಾಶ್ ಬೋರ್ಡ್ ಬರುತ್ತೆ ಆ್ಯಂಡ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಆ್ಯಂಡ್ ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಒಳ್ಳೆ ಲೆದರ್ ಸೀಟ್ ಕೂಡ ಇರುವಂಥದ್ದು. ಸೊ ಹಾಗೆ ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು. ಸೊ ಡಿಫಾಗರು ಸಿಗುತ್ತೆ, ಒಳ್ಳೆ ಬೂಟ್ ಸ್ಪೇಸು ಕೂಡ ಸಿಗುವಂಥದ್ದು ನಿಮಗೆ. ಹೇಳಿ ಸರ್ ಇನ್ನೊಂದ್ಸಲ ಡೀಟೇಲ್ಸ್ ಇದು. ಸರ್ 2016 ಮಾಡಲ್ ಸಿಂಗಲ್ ಓನರ್, ಬರೀ 30,000 ಓಡಿದೆ. VX ಟಾಪ್ ಅಂಡ್ ವೇರಿಯಂಟ್ ಸರ್ ಇದು, ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ವಿತ್ ಸನ್ರೂಫ್ ಬರುತ್ತೆ ನಿಮಗೆ, ಒರಿಜಿನಲ್ ಲೆದರ್ ಸೀಟ್ ಕವರ್ಸು ಆ ಥರ ಎಲ್ಲ ಬಂದ್ಬಿಡುತ್ತೆ. ಇವತ್ತು ಹೊಸ ಗಾಡಿ ತೊಗೊಳಕೋದ್ರೆ 18 ಲಕ್ಷ ಮೇಲೆ ಬರುತ್ತೆ. ಈ ಗಾಡಿ ನಮ್ಮದು ಆಸ್ಕಿಂಗ್ ಪ್ರೈಸ್ 6,95,000 ಇದೆ. ಇವಾಗ ಆಫರ್ ಪ್ರೈಸ್ 6,45,000 ಮಾಡ್ಕೊಡ್ತೀವಿ. ನೀವು ಮಾರ್ಕೆಟಲ್ಲಿ ಎಲ್ಲಿ ಬೇಕೋ ಚೆಕ್ ಮಾಡ್ಬೋದು. ಎಲ್ಲ 70,000 80,000 ಓಡಿದ ಗಾಡಿ, ಬರೀ 30,000 ಓಡಿದೆ, ಅದು ಪೆಟ್ರೋಲ್ ಗಾಡಿ, ಬ್ರ್ಯಾಂಡ್ ನ್ಯೂ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಇದು ಏನು ಡೌನ್ ಪೇಮೆಂಟ್ ಏನು ಮಾಡಬೇಕಾಗುತ್ತೆ ಸರ್? ಒಂದು 50,000 1,50,000 1 ಲಕ್ಷ ಮಾಡಿ ಸರ್. ಸರ್ 2015 ಮಾಡಲ್ ಗ್ರ್ಯಾಂಡ್ ಐಟನ್ ಅಷ್ಟ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ, ಬರೀ 42,000 ಓಡಿದೆ, ಪೆಟ್ರೋಲ್ ವೇರಿಯಂಟ್ ಸರ್, ಸಿಂಗಲ್ ಓನರ್ ಗಾಡಿ ಇದು. ಓಕೆ, ತುಂಬ ಕಡಿಮೆ ಓಡಿರುವಂಥದ್ದು ಆ್ಯಂಡ್ ನಿಮಗೆ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ವಿಲ್ ಬರುವಂಥದ್ದು, ಟೈರ್ ಪ್ರೊಫೈಲ್ ನೋಡಿದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥದ್ದು. ಸೊ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ, ಬಾಡಿ ಲೈನ್ ನೋಡ್ಕೊಳ್ಳಿ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂತಂದರೆ ಗುರು ಮಸ್ತಾಗಿದೆ. 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ ಅಡ್ಜಸ್ಟ್ಮೆಂಟು, ಮಿರರ್ ಕ್ಲೋಸಿಂಗು ಆ್ಯಂಡ್ ಪವರ್ ಸ್ಟೇರಿಂಗು, ಪುಷ್ ಬಟನ್ ಸ್ಟಾರ್ಟು ಕೂಡ ಬರುವಂಥದ್ದು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ. ಏರ್ ಬ್ಯಾಗ್ ಅಂತ ನೋಡಿದ್ರೆ ಇದರಲ್ಲೂ ಕೂಡ ಡುವೆಲ್ ಏರ್ ಬ್ಯಾಗ್ ಬರುತ್ತೆ, ಒಂದು ಸ್ಟೇರಿಂಗಲ್ಲಿ ಬಂದರೆ ಒಂದು ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ. ಸೊ ಮ್ಯೂಸಿಕ್ ಸಿಸ್ಟಮು, ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು, ಒಳ್ಳೆ ಫ್ಯಾಬ್ರಿಕ್ ಸೀಟ್ ಕೂಡ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಸೆಕೆಂಡ್ ರೋನು ಕೂಡ ಒಳ್ಳೆ ಮ್ಯಾಸಿವ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂದರೆ ಡಿಫಾಗರು, ರೇರ್ ವೈಫರು ಕೂಡ ಬರುವಂಥದ್ದು, ಒಳ್ಳೆ ಬೂಟ್ ಸ್ಪೇಸು ಕೂಡ ಸಿಗುತ್ತೆ ನಿಮಗೆ. ಸರ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ? ಸೊ ಈ ಗಾಡಿ ನಮ್ಮ ದಾಶ್ಮಿ 4,85,000 ಇದೆ. ಓಕೆ, ಇವಾಗ ಆಫರ್ 4,10,000 ಮಾಡ್ಕೊಡ್ತೀವಿ, 4,10,000 ಮಾಡ್ಕೊಡ್ತೀವಿ. 2015 ಮಾಡಲ್ ಸಿಂಗಲ್ ಓನರ್, ಬರೀ 42,000 ಓಡಿದೆ, ಅದ್ರ ಬಟನ್ ಸ್ಟಾರ್ಟ್ ಟಾಪ್ ಅಂಡ್ ವೇರಿಯಂಟ್ ಅದು. ಓಕೆ, ಸೂಪರ್ ಸರ್. ಹಂಗೆ ಸ್ಲೈಟ್ ನೆಗೋಷಿಯಬಲ್ ಕೂಡ ಇದೆ. ಹೌದು ಸರ್. ಡೌನ್ ಪೇಮೆಂಟಲ್ಲಿ ಏನು ಮಾಡಬೇಕಾಗುತ್ತೆ ಸರ್? ಸರ್ ಒಂದು 50,000 ಮಾಡಿ ಸರ್. ಸರ್ ಕ್ರೆಟಾ ಗಾಡಿ ಇದೆ ಆ್ಯಂಡ್ ನ್ಯೂ ಶೇಪಲ್ಲಿ ಇರುವಂಥದ್ದು, ನ್ಯೂ ಮಾಡಲು. ಯಾವ ಮಾಡಲು ಸರ್ ಇದು? ಸರ್ 2020 ಸಿಂಗಲ್ ಓನರ್ ಗಾಡಿ ಸರ್ ಇದು. 2020 ಸಿಂಗಲ್ ಓನರು, ಸನ್ರೂಫ್ ಬರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆ ನೋಡಿದ್ರೆ DRL ಲೈಟು ಕೂಡ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲೈಟು ಕೂಡ ಬರುವಂಥದ್ದು. ಸೊ ಬಾಡಿ ಲೈನ್ ನೋಡ್ಕೊಳ್ಳಿ, ಫ್ರಂಟು ಮಸ್ತಾಗಿದೆ ಅಂತ ಹೇಳ್ಬೋದು, ಸೈಡ್ ಪ್ರೊಫೈಲು ಕೂಡ ಮಸ್ತಾಗಿದೆ ಆ್ಯಂಡ್ ಈ ಗಾಡಿ ಬಗ್ಗೆ ಹೇಳೋಂಗಿಲ್ಲ, ಕಂಫರ್ಟಬಲ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ನಿಮಗೆ ಮ್ಯಾಗ್ವಿಲ್ ನೋಡ್ತಾ ಇದ್ರೆ ನೀವು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಥರನೇ ಕಾಣಿಸುವಂಥ ಕಂಪ್ನಿ ಮ್ಯಾಗ್ವಿಲ್ನ ಕೊಟ್ಟಿದ್ದಾರೆ. ಟೈರ್ ಪ್ರೊಫೈಲ್ ನೋಡಿದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥದ್ದು, ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಸೊ ಬಾಡಿ ಲೈನ್ ನೋಡ್ಕೊಳ್ಳಿ, ಸಿಂಗಲ್ ಕ್ರಾಚ್ ಆಗಲಿ ಡೆಂಟ್ ಆಗಲಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆಫ್ಟರ್ ಮಾರ್ಕೆಟು ಒಳ್ಳೆ ಇಂಟೀರಿಯರ್ ಲೆದರ್ ಸೀಟ್ ಕೂಡ ಹಾಕ್ಸಿರುವಂಥದ್ದು. ಇಲ್ಲಿ ಬರ್ತೀನಿ, ಇಲ್ಲಿ ನೋಡ್ಬೋದು. ಆ್ಯಂಡ್ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ ಕ್ಲೋಸಿಂಗು, ಮಿರರ್ ಅಡ್ಜಸ್ಟ್ಮೆಂಟು ಕೂಡ ಬರುವಂಥದ್ದು, ಪವರ್ ಸ್ಟೇರಿಂಗ್ ಬರುತ್ತೆ ಆ್ಯಂಡ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು ಕೂಡ ಬರುವಂಥದ್ದು. ಸೊ ಇದು ಕಂಪ್ನಿ ಕಡೆ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ನನಗಂತೂ ಗೊತ್ತಿಲ್ಲ, ಮಾತ್ರ ಸಿಸ್ಟಮ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಆಟೋ ಕಂಟ್ರೋಲ್ AC ಕೂಡ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಅದರಲ್ಲಿ ನೋಡಿದ್ರೆ ಪ್ಯಾರನಾಮಿಕ್ ಸನ್ರೂಫ್, ನಾರ್ಮಲ್ ಸನ್ರೂಫ್ ಅಲ್ಲ, ಪ್ಯಾರನಾಮಿಕ್ ಸನ್ರೂಫ್ ಕೂಡ ಬರುವಂಥದ್ದು. ಸೊ ಸೀಟ್ ನೋಡುಗರು ಎಷ್ಟು ಸಖತ್ತಾಗಿದೆ ಅಂತ. ಆಫ್ಟರ್ ಮಾರ್ಕೆಟ್ ಹಾಕ್ಸವ್ರೆ, ಗಾಡಿ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದರೆ. ಜಸ್ಟ್ ಓಡಿಸಿರೋದು 49,000 ಕಿಲೋಮೀಟ್ರ್ ಅಷ್ಟೇ ಓಡಿಸಿರುವಂಥದ್ದು. ಸೊ ಇದು ನೀವು ಬ್ಯಾಕ್ ಪ್ರೊಫೈಲು ಕೂಡ ನೋಡ್ತಾ ಇರ್ಬೋದು, ಸೆಕೆಂಡ್ ರೋ ಕೂಡ ನೋಡ್ತಾ ಇರ್ಬೋದು, ಆಂಬ್ರೇಷು ಕೂಡ ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಡಿಕ್ಕಿ ಸ್ಪೇಸು ಕೂಡ ಸಿಗುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಗುರು, ಟಾಪ್ ಎಂಡ್ ಆಗಿರುತ್ತೆ ನಿಮಗೆ.
ಸೊ ನಿಮಗೆ ಡಿಫಾಗರು ರೇರ್ ವೈಫರು ಕೂಡ ಬರುವಂಥದ್ದು. ಇದ್ರ ಬಗ್ಗೆ ಹೇಳ್ತಾ ಇದ್ರೆ ಸರ್ ಇವೇನು ಗೊತ್ತಾ, ಈ ಕ್ರೆಟಾ ಬಗ್ಗೆ ಹೇಳಿದ್ರೆ ಒಂದಿನ ಎಲ್ಲ ಹೇಳ್ತಾನೇ ಇರಬೇಕು. ಹೌದು ಸರ್. ಯಾಕೆಂದ್ರೆ ಕಂಫರ್ಟಬಲ್ ಆ ಥರ ಇದೆ, ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ. ಸೊ ಇದು ಮುಗಿಯಲ್ಲ. ಓಕೆ, ಒಂದು ಒಳ್ಳೆ ಗಾಡಿ ಬೇಕು ಒಳ್ಳೆ ಕಂಫರ್ಟಬಲ್ಗೆ ಅಂತಂದ್ರೆ ಸೊ ಈ ಗಾಡಿಗೆ ಹೋಗ್ಬೋದು. ಈ ಗಾಡಿ ಪ್ರೈಸು ಆ್ಯಂಡ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಹಾಗೆ. ಸರ್ ಇದು 2020 ಮಾಡಲ್ ಸಿಂಗಲ್ ಓನರ್, ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒರಿಜಿನಲ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಫುಲ್ ಟಾಪ್ ಅಂಡ್ ಗಾಡಿ SX ಆಪ್ಷನಲ್ ಬರುತ್ತೆ ಇದು. ಹೌದು. ಮ್ಯಾನುವಲ್ ಟ್ರಾನ್ಸ್ಮಿಷನ್. ಸರ್ ಮಾರ್ಕೆಟ್ನಲ್ಲಿ 13.5 ಲಕ್ಷ 14 ಲಕ್ಷ ಹೇಳ್ತಾರೆ. ನಾವು ಬೆಸ್ಟ್ ಪ್ರೈಸ್ ಇಂದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 11,75,000 ಇದೆ. ಬೆಸ್ಟ್ ಫೈನಲ್ ಅಂದ್ರೆ 11,75,000 ಮಾಡ್ಕೊಡ್ತೀವಿ ಸರ್. 11 ಲಕ್ಷಕ್ಕೆ ಅಂದ್ರೆ 11,75,000. ನೀವು ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಒಂದು ಪೀಸ್ ರೀಪೇಂಟ್ ಆಗಿಲ್ಲ, ರೀಪ್ಲೇಸ್ಮೆಂಟ್ ಆಗಿಲ್ಲ. ಸ್ಲೈಟ್ಲಿ ನೆಗೆಷಬಲ್ ಏನಾದರೂ ಬನ್ನಿ ಸರ್ ಮಾಡ್ಕೊಡ್ತೀವಿ. ಸರ್ ಏನೋ ಡೆಸ್ಟರ್ ಇದೆ ಇದರಲ್ಲಿ ಸರ್ ಹಾಗೆ. ಸರ್ 2016 ನವಂಬರ್, ಆಲ್ಮೋಸ್ಟ್ 2017 ಹೇಳ್ಬೋದು. 85 bhp ಡೀಸೆಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್. ಬೇರೆ 55,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ನೀವು ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಫ್ರಿಲ್ಲು ಚೇಂಜ್ ಆಗಿರುತ್ತೆ, ನ್ಯೂ ಶೇಪಲ್ಲಿ ಬರುವಂಥದ್ದು. ಬಾಡಿ ಲೈನ್ ಕೂಡ ನೋಡ್ಕೊಳ್ಳಿ ಆ ಥರ ಇದೆ. ಅಡ್ವೆಂಚರ್ ಎಡಿಷನ್ ಸರ್ ಗಾಡಿದು. ಓಕೆ. ಸೊ ಅದಾದಮೇಲೆ ಇಂಟೀರಿಯರ್ ನೋಡ್ತೀರ ಅಂದರೆ 2 ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ. AC ಬರುತ್ತೆ, ಅಂದರೆ ಮ್ಯಾನುವಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಫ್ಯಾಬ್ರಿಕ್ ಸೀಟು. ನಿಮಗೆ ಇಂಟೀರಿಯರ್ ನೋಡುಗರು ಅಂದರೆ ಆಲ್ಮೋಸ್ಟು ಈ ರೆನಾಲ್ಡಲ್ಲಿ ಇಂಟೀರಿಯರ್ ನಾನು ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಇದು ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀವು ಸೆಕೆಂಡ್ ರೋನು ಕೂಡ ನೋಡ್ಬೋದು. ಒಳ್ಳೆ ಕಂಫರ್ಟಬಲ್ ನೋಡ್ತೀರಾ ಅಂತಂದರೆ ಬೆಸ್ಟಾಗಿರುತ್ತೆ. ಸೊ ಒಂದು ಆಮ್ರೆಸ್ಟ್ ಕೂಡ ಸಿಗುವಂಥದ್ದು. ಇದ್ರದ್ದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಯಾಕೆ ಅಂತಂದರೆ ತುಂಬ ದೊಡ್ಡದಾಗಿ ಸಿಗುತ್ತೆ ನಿಮಗೆ ಬೂಟ್ ಸ್ಪೇಸ್ ಇದು. ಸರ್ ಪ್ರೈಸ್ ಹೇಳಿ ಸರ್ ಹಾಗೆ. ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,95,000 ಇದೆ. ಓಕೆ. ಇವಾಗ ಆಫರ್ ಪ್ರೈಸ್ 5,95,000 ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಮತ್ತೆ ಇಕೋ ಸ್ಪೋರ್ಟ್ಸು ಸರ್ ಹಾಗೆ ನ್ಯೂ ಶೇಪು. ಸರ್ 2018 ಮಾಡಲ್ ಸಿಂಗಲ್ ಓನರ್ ಟೈಟಾನಿಯಂ ಪ್ಲಸ್ ವೇರಿಯಂಟ್ ಸರ್ ಇದು. ಓಕೆ, ಟಾಪ್ ಎಂಡ್ ಆಗಿರುತ್ತೆ. DRL ಲೈಟ್ ಬರುತ್ತೆ. ಹೆಡ್ಲೈಟ್ ನೋಡಿದ್ರೆ LED ಹೆಡ್ಲೈಟ್ ಕೂಡ ಬರುವಂಥದ್ದು. ಫ್ರಂಟ್ ಪ್ರೊಫೈಲ್ ನಿಮಗೆ ನ್ಯೂ ಶೇಪಲ್ಲಿ ಸಿಗುವಂಥದ್ದು, ಯಾಕಂದರೆ ಇದೆಲ್ಲ ಬಂದು ನ್ಯೂ ಮಾಡಲು ಗಾಡಿ ಆಗಿರುತ್ತೆ. ಸೊ ಲಾಸ್ಟ್ ಎಡಿಷನಲ್ ಅಂತ ಹೇಳ್ಬೋದು. ಟಾಪ್ ಎಂಡ್ ಆಗಿರೋದ್ರಿಂದ ಕಂಪ್ನಿ ಅಲವೆಲ್ಸು ಕೂಡ ಬರುವಂಥದ್ದು. ಸೊ ಬಾಡಿ ಲೈನ್ ನೋಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಜೊತೆ ಇಂಟೀರಿಯರ್ ನೋಡ್ತೀರಾ ಅಂತಂದರೆ ಆ್ಯಂಡ್ ನಿಮ್ಗೊಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುವಂಥದ್ದು. ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಒಳ್ಳೆ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಸಿಗುವಂಥದ್ದು. 4 ಡೋರ್ ಪವರ್ ವಿಂಡೋ ಬರುತ್ತೆ. ಮಿರರ್ ಕ್ಲೋಸಿಂಗ್ ಕೂಡ ಸಿಗುವಂಥದ್ದು. ಒಳ್ಳೆ ಲೆದರ್ ಸೀಟ್ ಕೂಡ ಇದೆ ನೋಡ್ತಾ ಇರ್ಬೋದು. ಸೊ ನೀವು ಸೆಕೆಂಡ್ ರೋ ನೋಡ್ತೀರಾ ಅಂತಂದ್ರೆ 3 ಜನ ಆರಾಮಾಗಿ ಕೂತ್ಕೊಂಡಬಹುದು. ಒಳ್ಳೆ ಕಂಫರ್ಟಬಲ್ ಆಗಿದೆ. ಲೆಗ್ ಸ್ಪೇಸು ಕೂಡ ಸಿಗುತ್ತೆ. ನಿಮ್ಗೊಂದು ಆಮ್ರೆಸ್ಟ್ ಕೂಡ ಸಿಗುವಂಥದ್ದು. ಸೊ ಡಿಫಾಗರು ರೇರ್ ವೈಫರು ಕೂಡ ಸಿಗುತ್ತೆ. ಡಿಕ್ಕಿ ಸ್ಪೇಸ್ ಬೂಟ್ ಸ್ಪೇಸ್ ನೋಡ್ತೀರಾ ಅಂತಂದ್ರೆ ಮಸ್ತಾಗಿರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂಥ ಟೈರು ಕೂಡ ಸಿಗ್ತಾ ಇದೆ ಗುರು ನಿಮಗೆ. ಸರ್ ಈ ಗಾಡಿ ನನ್ನ ದಾಸ್ಮಿ 7,95,000 ಇದೆ. ಇವಾಗ ಆಫರ್ ಪ್ರೈಸ್ 7,25,000 ಮಾಡ್ಕೊಡ್ತೀವಿ. 7,25,000 ಟೈಟಾನಿಯಂ ಪ್ಲಸ್ 6 ಏರ್ ಬ್ಯಾಗ್ ಬರುತ್ತೆ ನಿಮ್ಮ ಟಾಪ್ ಎಂಡ್ ಗಾಡಿ ಸರ್. ಓಹೋ, ಏರ್ ಬ್ಯಾಗ್ ಮಿಸ್ ಮಾಡಿಬಿಟ್ಟಿದೆ ಟಾಪ್ ಎಂಡ್. ಸರ್ ಡೌನ್ ಪೇಮೆಂಟ್ ಏನು ಮಾಡಬೇಕಾಗುತ್ತೆ ಸರ್? ಒಂದು 1 ಲಕ್ಷ 1.5 ಲಕ್ಷ ಮಾಡಿ ಸರ್ ಸಾಕು. ಓಕೆ. ಇನೋವಾ ಸರ್ ಹಾಗೆ. ಸರ್ 2015 ಮಾಡಲ್ VX ವೇರಿಯಂಟ್ ಸರ್ ಇದು. 7 ಸೀಟರ್ ಗಾಡಿ ಸರ್ ಇದು. ಒಳ್ಳೆ ಅಲೋವೆಲ್ಸ್ ಇದೆ. ಬಾಡಿ ಲೈನ್ ನೋಡ್ಕೊಳ್ಳಿ. ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಅದ್ರ ಜೊತೆ 4 ಡೋರ್ ಪವರ್ ವಿಂಡೋ ಬರುತ್ತೆ. ಸೊ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲು ಕೂಡ ಬರುವಂಥದ್ದು. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆಟೋ ಕಂಟ್ರೋಲ್ AC, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುವಂಥ ಒಳ್ಳೆ ನಿಮಗೆ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗು ಕೂಡ ಬರುವಂಥದ್ದು. ಒಳ್ಳೆ ಲೆದರ್ ಸೀಟ್ ಕೂಡ ಇದೆ. ಸೊ ನೀವು ಅದೇ ರೀತಿ ಸೆಕೆಂಡ್ ರೋ ನೋಡ್ತೀರಾ ಅಂತಂದರೆ ಆರಾಮಾಗಿ ಇಬ್ಬರು ಕೂತ್ಕೋಬೋದು. 3 ಜನ ಹಿಂಗಡೆ ನೋಡಿದ್ರೆ 3 ಜನ ಕೂತ್ಕೋಬೋದು. ಆ್ಯಂಡ್ ಸೆಕೆಂಡ್ ರೋ ನೋಡೋದಾದರೆ ಇಬ್ಬರು ಕೂತ್ಕೋಬೋದು. ಆ್ಯಂಡ್ ಇದಕ್ಕೆ ಮ್ಯಾಸಿವ್ ಆಗಿರುವಂಥ ಒಂದು ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಬೂಟ್ ಸ್ಪೇಸ್ ಜಾಸ್ತಿ ಬೇಕು ಅಂದರೆ ಸೀಟಾಗಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಬೋದು. ಡಿಫಾಗರು ರೇರ್ ವೈಫರು ಕೂಡ ಬರುವಂಥದ್ದು ನಿಮಗೆ. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಈ ಗಾಡಿ ನಮ್ದು ಆಸ್ಮೇಲೆ 11,45,000 ಇದೆ. ಇವಾಗ ಆಫರ್ ಪ್ರೈಸ್ 10,45,000 ಮಾಡ್ಕೊಡ್ತೀವಿ. 2015 ಮಾಡಲ್ ಸಿಂಗಲ್ ಓನರ್ 1.5 ಲಕ್ಷ ಓಡಿದೆ. VX ವೇರಿಯಂಟು ಟಾಪ್ ಎಂಡ್ ಗಾಡಿ ಸರ್ ಅದು. ಓಕೆ. ಇದು ಸರ್ ಇದನ್ನು ಸೇಮ್ 2015 ಮಾಡಲ್ ಬರೀ 98,000 ಓಡಿದೆ. VX ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ. ಇದು ಕೂಡ ಸೇಮ್ ಟು ಸೇಮ್ ಫೀಚರ್ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಪ್ರೈಸ್ ಹೇಳ್ಬಿಡಿ ಸರ್ ಹಾಗೆ. ಸರ್ ಸೇಮ್ ಪ್ರೈಸ್. ಇದನ್ನ 11.5 ಲಕ್ಷ ಹೇಳ್ತಾ ಇದ್ವಿ, 10 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಗ್ರೇ ಕಲರಲ್ಲಿ ಸರ್ 2015 ಮಾಡಲ್ 1 ಲಕ್ಷ ಓಡಿದೆ. VX ವೇರಿಯಂಟ್ ಸರ್. 8 ಸೀಟರ್ ಗಾಡಿ ಸರ್ ಇದು. ಸೊ 8 ಸೀಟರ್ ಗಾಡಿ ಬರುತ್ತೆ ನೋಡ್ತಾ ಇರ್ಬೋದು. ಸೆಕೆಂಡ್ ರೋ ನೋಡಿ ಆ್ಯಂಡ್ ಥರ್ಡ್ ರೋ ಕೂಡ ನೋಡ್ಬೋದು. ಸೊ ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂದರೆ ಡಿಫಾಗರ್ ರೇರ್ ವೈಫರ್ ಕೂಡ ಬರುವಂಥದ್ದು. ಸರ್ ಪ್ರೈಸು? ಸರ್ 2015 ಮಾಡಲ್ ಸಿಂಗಲ್ ಓನರ್ ಬರೀ 1 ಲಕ್ಷ ಓಡಿದೆ. ನಮ್ದು ಆಸ್ಕಿಂಗ್ ಪ್ರೈಸ್ 12 ಲಕ್ಷ ಇದೆ. ಇವಾಗ ಆಫರ್ ಪ್ರೈಸ್ ಬೆಸ್ಟ್ ಪ್ರೈಸ್ ಅಂದರೆ 11,25,000 ಮಾಡ್ಕೊಡ್ತೀವಿ. 11,25,000 ಮಾಡ್ಕೊಡ್ತೀವಿ. ಸೊ ಹಾಗೆ ಇನೋವಾ ಕ್ರಿಸ್ಟನು ಕೂಡ ಇರುವಂಥದ್ದು ಇವ್ರ ಹತ್ರ. ಸೊ ಇನೋವಾ ಇದೆ 3, ಇನೋವಾ ಕ್ರಿಸ್ಟನು ಕೂಡ ಇದೆ, ಕ್ರೇಟಾ ಇದೆ, ತಾರ್ ಇದೆ. ಎಲ್ಲ ಥರ ಬ್ರ್ಯಾಂಡ್ನೇ ತಂದುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮೇಂಟೆನೆನ್ಸ್ಗೆ ಕಡಿಮೆ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂತಂದರೆ ಸ್ವಿಫ್ಟ್ ಗಾಡಿಗಳು ಸಿಗ್ತಾ ಹೋಗುತ್ತೆ ಜಾಸ್ತಿ. ಸರ್ ಹೇಳಿ ಸರ್ ಇನೋವಾ ಕ್ರಿಸ್ಟ ಇತ್ತು. 2019 ಮಾಡಲ್ ಸಿಂಗಲ್ ಓನರ್ ZX ಟಾಪ್ ಎಂಡ್ ಗಾಡಿ ಸರ್ ಇದು. ಡೀಸೆಲ್ನಲ್ಲಿ ಟಾಪ್ ಎಂಡ್ ಮಾಡಲ್ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ತಾ ಇರ್ಬೋದು. LED ಹೆಡ್ಲೈಟು, ಪ್ರೊಜೆಕ್ಟ್ ಹೆಡ್ಲೈಟು ಬರುತ್ತೆ ನಿಮಗೆ. ಅದ್ರ ಜೊತೆ ನಿಮಗೆ DRL ಕೂಡ ಬರುವಂಥದ್ದು. ಕಂಪ್ನಿ ಅಲೋವಿಲ್ಸು ಕೂಡ ಬರುತ್ತೆ. ಟೈರ್ ಪ್ರೊಫೈಲ್ ನೋಡಿದ್ರೆ 85% ಇದೆ. ಬಾಡಿ ಲೈನ್ ಕೂಡ ನೋಡ್ಕೋಬೋದು. ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಅದ್ರ ಜೊತೆಲಿ ಇಂಟೀರಿಯರ್ ಫೀಚರ್ ನೋಡ್ತೀರಾ ಅಂದರೆ 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮಿರರ್ ಕ್ಲೋಸಿಂಗ್ ಕೂಡ ಬರುವಂಥದ್ದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಟಾಪ್ ಎಂಡ್ ಆಗಿರೋದ್ರಿಂದ. ಆ್ಯಂಡ್
ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುವಂಥದ್ದು. ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಇದರಲ್ಲಿ? ಸರ್ 7 ಏರ್ ಬ್ಯಾಗ್ ಬರುತ್ತೆ ಸರ್. 7 ಏರ್ ಬ್ಯಾಗ್ ಬರುವಂಥದ್ದು ಸೇಫ್ಟಿ ಪರ್ಪಸ್ ನೋಡೋದಾದ್ರೆ. ಆ್ಯಂಡ್ ನಿಮ್ಗೊಂದು ಟಚ್ ಸ್ಕ್ರೀನ್ ಬರುತ್ತೆ, ಆಟೋ ಕಂಟ್ರೋಲ್ AC, ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಒಳ್ಳೆ ಲೆದರ್ ಸೀಟ್ ಕೂಡ ಇದೆ ಆ್ಯಂಡ್ ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟು ಕೂಡ ಸಿಗುತ್ತೆ ಇದರಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಒಂದು ಸೆಕೆಂಡ್ ನೋಡ್ತೀರಾ ಅಂದರೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಆ್ಯಂಡ್ ರೂಫ್ AC ಕೂಡ ಸಿಗುತ್ತೆ, 3 ಜನ ಹಿಂಗಡೆ ಕೂತ್ಕೊಂಡು ಹೋಗ್ಬೋದು. ಸೊ ಈ ಗಾಡಿ ಅಂದರೆ ಲಕ್ಸುರಿ, ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಗುರು ಹೆಂಗೆ ಅಂದರೆ ಈಗ ಆಲ್ಮೋಸ್ಟ್ ನೋಡಿರ್ತೀರಾ ಪೊಲಿಟಿಷಿಯನ್ ಆಲ್ಮೋಸ್ಟ್ ಯೂಸ್ ಮಾಡೋದೇ ಈ ಗಾಡಿಗಳನ್ನ. ಆ್ಯಂಡ್ ಫಾರ್ಚುನರ್ ಬಿಟ್ಟರೆ ನೆಕ್ಸ್ಟ್ ಇದೆ. ಸೊ ನಿಮಗೆ ಡಿಫಾಗರ್ ರೇರ್ ವೈಫರ್ ಬರುತ್ತೆ. ಸೊ ನೀವು 80% ಪೊಲಿಟಿಷಿಯನ್ ಯೂಸ್ ಮಾಡುವಂಥದ್ದು ಇನೋವಾ ಕ್ರಿಸ್ಟಾ. ಸೊ ಈ ಗಾಡಿ ಸಿಗುತ್ತೆ ನಿಮ್ಗೆ. ಫಾರ್ಚುನರ್ ಇಷ್ಟು ಕಂಫರ್ಟ್ ಬರಲ್ಲ, ಇನೋವಾ ಕ್ರಿಸ್ಟಾ ಬೀಟ್ ಮಾಡೋಕ್ಕೆ ಯಾವುದೇ ಗಾಡಿ ಇಲ್ಲ. ನಿಮ್ಗೆ ಇನೋವಾ ಹೈ ಕ್ರಾಸ್ನಲ್ಲಿ ಈ ಗಾಡಿ ಕಂಫರ್ಟ್ ಬರಲ್ಲ. ಈ ಗಾಡಿ ಡೀಸೆಲ್ ಇಂಜಿನು, ಈ ವರ್ಷ ಲಾಸ್ಟು, ನೆಕ್ಸ್ಟ್ ಇಯರಿಂದ ನಿಮ್ಮ ಡೀಸೆಲ್ ಗಾಡಿನೂ ಬರಲ್ಲ. ಅದ್ರದ್ದು ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ, ಬೇರೆ 1,20,000 ಓಡಿದೆ. ಆಟೋಮೆಟಿಕ್ ಗಾಡಿ ಸರ್, ನಿಮ್ಮ ಸಿಟಿನಲ್ಲಿ ಓಡಾಡೋಕ್ಕೆ ಆಟೋಮೆಟಿಕ್ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರೈಸು ಸರ್ ಈ ಗಾಡಿ ಒಂದು ಆಸ್ಕಿಂಗ್ ಪ್ರೈಸ್ 21,45 ಇದೆ. ಇವಾಗ ಬೆಸ್ಟ್ ಪ್ರೈಸ್ 20,45,000, 20,45,000 ಮಾಡ್ಕೊಡ್ತೀವಿ ಸರ್. 2021 ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ ಸರ್ ಇದು. ಓಕೆ, ಅರ್ಬನ್ ಕ್ರೂಸರು, ಸೇಮ್ ಬ್ರೀಜಾ ಥರ ಹೇಳ್ಬೋದು. ಫುಲ್ ಟಾಪ್ ಎಂಡ್ ಗಾಡಿ ಸರ್ ಇದು. ಫುಲ್ಲಿ ಟಾಪ್ ಎಂಡ್ ಬರುತ್ತೆ, ಆಟೋ ಟ್ರಾನ್ಸ್ಮಿಷನ್ ಸಿಗುತ್ತೆ ಅಂತ ಹೇಳ್ಬೋದು. ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಮಿರರ್ಸ್ಮೆಂಟು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಟಚ್ ಸ್ಕ್ರೀನು ಆ್ಯಂಡ್ ಆಟೋ ಕಂಟ್ರೋಲ್ AC, ಆಟೋ ಟ್ರಾನ್ಸ್ಮಿಷನ್ ಆಗಿರುವಂಥದ್ದು. ಒಳ್ಳೆ ಒಂದು ಫ್ಯಾಬ್ರಿಕ್ ಸೀಟ್ ಕೂಡ ಸಿಗುವಂಥದ್ದು. ಸೆಕೆಂಡ್ ರೋ ನೋಡ್ತೀರಾ ಅಂತಂದರೆ ಆಮ್ರೆಸ್ಟು, 3 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ಸೇಫ್ಟಿ ಪರ್ಪಸ್ ಒಳ್ಳೆ ಏರ್ ಬ್ಯಾಗ್ಸು ಕೂಡ ಸಿಗುತ್ತೆ ನಿಮಗೆ. ಸೊ ಕಂಪ್ನಿ ಅಲವೆಲ್ಸು ಕೂಡ ಸಿಗುವಂಥದ್ದು. ಡಿಫಾಗರು, ರೇರ್ ವೈಫರ್ ಕೂಡ ಸಿಗುತ್ತೆ. ನಿಮಗೆ ಡಿಕ್ಕಿ ಸ್ಪೇಸ್, ಬೂಟ್ ಸ್ಪೇಸ್ ನೋಡ್ತೀರಾ ಅಂತಂದರೆ ಸೊ ಮ್ಯಾಸಿವ್ ಆಗಿರೋ ಬೂಟ್ ಸ್ಪೇಸ್ ಕೂಡ ಸಿಗುವಂಥದ್ದು. ಪ್ರೈಸು ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 8,75,000 ಇದೆ. ಇವಾಗ ಆಫರ್ ಪ್ರೈಸ್ 795 ಮಾಡ್ಕೊಡ್ತೀನಿ. ಮಾರ್ಕೆಟ್ನಲ್ಲಿ ಎಲ್ಲ ನಿಮಗೆ 9.5 ಲಕ್ಷ ಅರೇಂಜ್ ಹೇಳ್ತಾರೆ. 2021 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್ ಇದು. ಇಲ್ಲಿ ಬರೋ ರೀಸನ್ ಏನು ಅಂದರೆ ಒಳ್ಳೊಳ್ಳೆ ಸ್ಟಾಕ್ಗಳನ್ನ ರೀಸ್ಟೋರ್ ಮಾಡ್ತಾರೆ. ಆ್ಯಂಡ್ ಗಾಡಿ ಕಂಡೀಷನ್ ಅಷ್ಟೇ ತುಂಬ ನೀಟ್ ಕಂಡೀಷನ್ನು, ಕ್ಲೀನ್ ಗಾಡಿಗಳನ್ನ ಮಾತ್ರ ತಂದು ಸೇಲ್ ಮಾಡುವಂಥದ್ದು. ನೀವೇನಾದ್ರೂ ಎಲ್ಲ ಶೋರೂಮ್ ಇಷ್ಟ ಇರುವಂಥದ್ದು ಅಥವಾ ನಿಮಗೆ ಗುಡ್ ಕಂಡೀಷನ್ ಕಾರ್ಗಳು ಬೇಕು, ಕ್ವಾಲಿಟಿ ಕಾರ್ಗಳು ಬೇಕು ಅಂದರೆ ಮಾತ್ರ ಇಲ್ಲಿಗೆ ಬನ್ನಿ. ಯಾಕೆಂದರೆ ಆ ಮಾರ್ಕೆಟ್ಗಿಂತ ಕಡಿಮೆ ಪ್ರೈಸಲ್ಲಿ ಸಿಗೋದ್ರ ಜೊತೆಲಿ ಎಲ್ಲ ಕೂಡ ಇವಾಗ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ತುಂಬ ಕಡಿಮೆ ಅಂದರೆ ಕಡಿಮೆ ಓಡಿರೋಂಥ ಗಾಡಿಗಳನ್ನ ತಂದಿದ್ದಾರೆ. ಒಂದು ಇನೋವಾ ಬೇಕಾ, ಇನೋವಾ ಕ್ರಿಸ್ಟಾ ಬೇಕಾ, ಇಲ್ಲ ಅಂತಂದರೆ ಹೋಂಡಾ ಸಿಟಿ ಬೇಕಾ, ಇಲ್ಲ ಅಂದರೆ ನಿಮಗೆ ತಾರು ಟ್ರೆಂಡಿಂಗ್ ಇರುವಂಥದ್ದು, ನೀವು ಅದು ಬುಕ್ ಮಾಡಿದ್ರೆ 4 ತಿಂಗಳು ಬೇಕು ಬರೋಕ್ಕೆ, ಅದು ಕೂಡ ರೆಡಿ ಇದೆ, ರೆಡಿ ಟು ಯೂಸ್ ಅನ್ಬೋದು. ನೀವೇನೋ ಲೋನ್ ಮೇಲೆ ಹೋಗ್ತೀವಿ ಅಂದರೆ 50ರಿಂದ 1 ಲಕ್ಷದೊಳಗೆ ನಿಮ್ಮ ಸಿವಿಲ್ ಅಥವಾ ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅಂದರೆ ಮಾಡ್ಕೊಡ್ತಾ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಸರ್ ಈಗ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ಅದ್ರ ಜೊತೆಲಿ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್ ಒಂದ್ಸಲ. ಸರ್ ನಮ್ಮದು ಅಟ್ಟಿಪಲ್ಲಿ ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್ ಬರುತ್ತೆ. ನಿಮ್ಮದು ಗೂಗಲ್ನಲ್ಲಿ ಮಿಸ್ಟರ್ ಕಾರ್ಸ್ ಹಾಕಿದ್ರೆ ಆಟೋಮೆಟಿಕ್ ಅಡ್ರೆಸ್ ಬಂದ್ಬಿಡುತ್ತೆ. ಇಲ್ಲ ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡಿ ಅವ್ರು ನಿಮ್ಮ ಲೊಕೇಶನ್ ಶೇರ್ ಮಾಡ್ತಾರೆ. ಓಕೆ, ಸ್ಕಿಮ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ಗೆ ಇನ್ನೊಂದು ಏನಂತಂದರೆ ನೀವು ಪರ್ಟಿಕ್ಯುಲರ್ ಯಾವುದೇ ರೀತಿ ಗಾಡಿ ನೋಡ್ತಾ ಇದ್ದೀರಾ ಅಂದರೂ ಕೂಡ ಸೊ ಇವಾಗ ನೀವು ಹುಡುಕ್ತಾ ಒಂದು ಕಾರ್ ಇಲ್ಲ ಅಂದರೂ ಕೂಡ ತರಿಸ್ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ. ಒಂದ್ಸಲ ವಿಸಿಟ್ ಮಾಡಿ, ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ, ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಬಂದು ಚೆಕ್ ಮಾಡ್ತೀವಿ, ಬೇಕಾದ್ರೆ ಗಾಡಿ ತಗೊಳ್ಳಿ. ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೂ ನಮ್ಮ ಮೈ ಬಜಾರ್ ಚಾನಲ್ ಫಾಲೋ ಮಾಡ್ತಾ ಇಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು, ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.